ಸಂಪತ್ತಿನ ಮರುಹಂಚಿಕೆಯ ವಿವಾದ ಕೇವಲ ರಾಷ್ಟ್ರ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ರಾಜ್ಯ ರಾಜಕಾರಣದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಸಂಪತ್ತಿನ ಮರುಹಂಚಿಕೆಯ ಭರವಸೆಯ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಲೇವಡಿಯಾಡಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರುವ ಶಕ್ತಿಯೇ ಇಲ್ಲ, ಆದರೂ ಮನಸ್ಸಿಗೆ ಬಂದಂತೆ ಆಡ್ತಿದ್ದಾರೆ ಅಂತೇಳಿ ಜೆಡಿಎಸ್ ವರಿಷ್ಠರು ಟೀಕೆ ಮಾಡಿದ್ದಾರೆ. ಮೊದಲು ಕಾಂಗ್ರೆಸ್ ಪಕ್ಷದ ನಾಯಕರ ಆಸ್ತಿ ಹಂಚಿಕೆ ಮಾಡುವಂತೆ ಬಿಜೆಪಿಯ ಸಿ.ಟಿ. ರವಿ ಸವಾಲ್ ಹಾಕಿದ್ದಾರೆ. ಮೋದಿ ಹೇಳಿಕೆ ಹಸಿ ಸುಳ್ಳು ಅಂತೇಳಿ ಸಿಎಂ ಕಿಡಿಕಾರಿದ್ದಾರೆ. ಮೋದಿ ದೇಶದ ಕ್ಷಮೆ ಯಾಚಿಸಬೇಕು ಅಂತೇಳಿ ಸಿಎಂ ಆಗ್ರಹಿಸಿದರು. ಮಂಗಳಸೂತ್ರದ ಬಗ್ಗೆ ಮಾತನಾಡಿರುವ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಮೋದಿ ಕೂಡ ಕರಿಮಣಿ ಮಾಲೀಕ ಆಗಿದ್ರಲ್ವಾ, ಅವರಿಗೆ ಮಂಗಳಸೂತ್ರದ ಬೆಲೆ ಗೊತ್ತಾ ಅಂತ ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಚುನಾವಣಾ ಆಯೋಗ ಬದುಕಿದೆಯಾ ಸತ್ತಿದೆಯಾ, ಸಾಕಷ್ಟು ದೂರು ಕೊಟ್ಟರು ಕೂಡ ಸ್ಪಂದಿಸ್ತಾ ಇಲ್ಲ, ಕೂಡಲೇ ಕಿತ್ತು ಬಿಸಾಕಿ ಅಂತ ಅದನ್ನ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಅಬ್ಬರಿಸಿದ್ದಾರೆ. ಜಗಳ ಈ ದೇಶದ ಸಂಪತ್ತನ್ನು ಹಂಚ್ತೀವಿ ಅಂತ, ಅದ್ರ ಬಗ್ಗೆ ಪರಸ್ಪರ ಏನು ಅವ್ರಿಗೆ ಅಧಿಕಾರಕ್ಕೆ ಬರೋ ಶಕ್ತಿನೇ ಇಲ್ಲ. ಆದರೆ ಮನಸ್ಸಿಗೆ ಬಂದಂಗೆ ಮಾತನಾಡಿ ಈ ದೇಶ ಹಿಂದೆ ಲ್ಯಾಂಡ್ ರಿಫಾರ್ಮ್ಸ್ ಮಾಡಿದ್ವಿ, ಈಗ ಸಂಪತ್ತನ್ನು ಹಂಚ್ತೀವಿ ಅಂತ, ಇನ್ಕ್ಲೂಡಿಂಗ್ ಗೋಲ್ಡ್. ರಾಹುಲ್ ಗೊತ್ತಿಲ್ಲ. ದೊಡ್ಡ ದೊಡ್ಡ ಸಾಹೇಬರುಗಳಿದ್ದಾರೆ, ಕರೋಡ್ಪತಿ ಸಾಹೇಬರುಗಳು. ರಾಜಕಾರಣಕ್ಕೆ ಬಂದಾಗ ಪೈಸೆಗೂ ಗತಿ ಇಲ್ಲದೆ ಇದ್ದವ್ರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಕರೋಡ್ಪತಿಗಳಾಗಿದ್ದಾರೆ. ನೀವು ದೇಶದ ಜನರಿಗೆ ಹಂಚಬೇಡಿ, ಬಿಜೆಪಿಯವ್ರನ್ನ ನಿಮ್ಮ ಲೀಸ್ಟಲ್ಲೂ ಸೇರಿಸ್ಕೊಂಬೇಡ್ರಿ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ದೊಡ್ಡ ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ, ಅದನ್ನ ಹಂಚಿ ಆ ಮೂಲಕ ಒಂದು ಮಾದರಿಯನ್ನು ಸೆಟ್ ಮಾಡಿ. ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಏನು ಸತ್ತಿದ್ಯಾ? ನನಗೆ ಅನುಮಾನ ಬರ್ತಾ ಇದೆ. ಇಸ್ ಇಟ್ ಇವನ್ ಇಂಡಿಪೆಂಡೆಂಟ್ ಆರ್ ಇಸ್ ಇಟ್ ಇವನ್ ಕಾನ್ಸ್ಟಿಟ್ಯೂಷನಲ್? ಇಲ್ಲಿದ್ರೆ ಘೋಷಣೆ ಮಾಡಿಬಿಡಿ, ಕಿತ್ತು ಬಿಸಾಕ್ಬಿಡಿ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡು. ನೀವು ಕೂಡ ಬಿಜೆಪಿಯವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕ್ಕೊಂಡ್ಬಿಡ್ರಿ.